ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದೆ ಅನ್ಕೋತೀನಿ. ಇಲ್ಲಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಕೈ ಯಾಕೆ ಹಿಂಗೆ ಜಾಸ್ತಿ ಅಂತಿದ್ದೀನಿ ಅಂತಲ್ಲ. ಸೊ ಈಗ ಗೈಸ್ ನೋಡಿ ನೇಲ್ಸ್ ಬೆಳೆಸಿದೆ. ಸೊ ಇವತ್ತು ನೇಲ್ ಪೇಂಟ್ ಹಾಕಿದೆ. ಸೊ ಹಾಗಾಗಿ ಹೊಸ ಲುಕ್ಕಲ್ಲ. ಸೊ ಹಾಗಾಗಿ ಜಾಸ್ತಿ ಹಿಂಗೆ ಓಕೆ. ಇವಾಗ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅದೇನು ಅಂದರೆ ಎಲೆಕೋಸಲ್ಲಿ ಗೋಬಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಒಂದು ನನಗೆ ಸಾಲೋದಿಲ್ಲ. ಸೊ ಅದಕ್ಕೆ 2 more. ಫಸ್ಟು ಈ 3 ಎಲೆಕೋಸನ್ನ ಕ್ಲೀನಾಗಿ ತುರ್ಕೊಳ್ಬೇಕು. ಸೊ ಅದಾದಮೇಲೆ ನೆಕ್ಸ್ಟ್ ಥಿಂಗ್ ಬಂದು ಗರಂ ಮಸಾಲ ಪೌಡರ್, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದಾದಮೇಲೆ ಅಚ್ಕಾರದ ಹುಡಿ ತೊಗೊಂಡಿದ್ದೀನಿ. ಸೊ ಅದಾದಮೇಲೆ ಮೈದಾ ಹಸಿಟ್ಟು ನಮಗೆ ಕಲಿಸುವಾಗ ಯಾವ ಅಳತೆಯಲ್ಲಿ ಬೇಕೋ ಆ ಅಳತೆಯಲ್ಲಿ ನೋಡಿ ತೊಗೋಬೇಕು. ನನಗೆ ಮೆಷರ್ಮೆಂಟ್ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಅದಾದಮೇಲೆ ಅಕ್ಕಿ ಹಸಿಟ್ಟು. ನೆಕ್ಸ್ಟ್ ಒನ್ ಈಸ್ ಕಾರ್ನ್ಫ್ಲೋರ್. ನಾನು ಇದು ಸ್ವಲ್ಪ ತೊಗೊಂಡಿದ್ದೀನಿ ಬಿಕಾಸ್ ನಾನು ಜಾಸ್ತಿ ಹಾಕಲ್ಲ, ಜಸ್ಟ್ ಟೇಸ್ಟ್ಗೋಸ್ಕರ ನಾನು ಕಾರ್ನ್ಫ್ಲೋರ್ ಯೂಸ್ ಮಾಡ್ತೀನಿ. ಸೊ ನಿಮಗೆ ಬೇಕು ಅಂದರೆ ಇನ್ನೊಂದು 2 ಸ್ಪೂನ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಸೊ ನನಗೆ ಇಷ್ಟೇ ಸಾಕು, ನಾನು ಅದಕ್ಕೆ ಇಷ್ಟೇ ತೊಗೊಂಡಿದ್ದೀನಿ. ಗೈಸ್ ಮಾಡ್ಕೊ ತಿನ್ನೋದು ಹೆವಿ ಕಷ್ಟ, ಬಟ್ ಯಾರಾದರೂ ಮಾಡ್ಕೊಳ್ಳೋದಿದ್ರೆ ಇದು ತುಂಬ ಚೆಂದ ತಿನ್ನೋದಕ್ಕೆ. ಬಟ್ ನಮಗೆ ನಾವೇ ಮಾಡ್ಕೊ ತಿನ್ನಬೇಕು ಅಂದರೆ ಕಷ್ಟ. ಡೈಲಿ ಯಾರಾದರೂ ಈ ಥರ ವೆರೈಟಿ ಮಾಡ್ಕೊಳ್ಳೋದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ನಾವೇನು ಮಾಡಬೇಕು, ನಾವೇ ತಿನ್ನಬೇಕು. ಕ್ಯಾಶುವಲಾಗಿ ತುರಿದು ಬಿಡ್ಬೋದು. ತುರಿದು ಆದಮೇಲೆ ಇಲ್ಲಿ ಈ ಥರ ಸಪ್ರೇಟ್ ಎಲೆ ಆಗಿಬಿಡುತ್ತೆ. ಇದನ್ನ ಹೆಂಗೆ ಗೈಸ್ ತುರಿಯೋದು ಶಪ್ಪ. ಬಟ್ ವೇಸ್ಟ್ ಮಾಡೋಕ್ಕೆ ಮನಸ್ಸಾಗಲ್ಲ ಬಿಕಾಸ್ ದುಡ್ಡು ಕೊಟ್ಟು ತಂದಿರ್ತೀವಿ. ಸೊ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಈ ಥರ ಕ್ಲೀನಾಗಿ ಫೋಲ್ಡ್ ಮಾಡಿಕೊಂಡು ತುರಿಯೋದು. ಗಾಯ ಆಯಿತು. ಸೊ ಏನು ಮಾಡೋಕ್ಕಾಗಲ್ಲ, ಮಾಡಬೇಕು. ಸೊ ಅದಾದಮೇಲೆ ಇಷ್ಟು ಈ ಥರ ಉಳ್ಕೊಳುತ್ತಲ್ಲ, ಇದನ್ನು ಎಸ್ಬಿಡೋದು. ಹಿಂಗೆ ಮಾಡೋದು, ಎಲ್ಲ ತುರಿಯೋಕ್ಕಾಗಲ್ಲ. ಸೊ ಗೈಸ್ ನನಗಂತೂ ಅದು ತುರಿಯೋಕೆ ಆಗ್ತಿದ್ದಿಲ್ಲ. ಸೊ ಹಾಗಾಗಿ ನಾನು ತಂಗಿ ಕೊಟ್ಟಿದ್ದೀನಿ. ಸೊ ಅವಳು ತುರ್ಕೊಡ್ತಿದ್ದಾಳೆ. ಸೊ ಅಲ್ಲಿ ತನಕ ಆನಿಯನ್ನ ಮತ್ತು ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಳ್ಳೋಣ. ಲೆಟ್ಸ್ ಗೋ. ಸೊ ಗೈಸ್ ಏನೋ ಕಟ್ ಮಾಡೋದಕ್ಕೆ ಮಣೆ ಇದ್ರೂ ನನಗೆ ಈ ಥರ ಮಾಡಿನೇ ಅಭ್ಯಾಸ. ನಂಗೆ ಈ ಥರ ಮಾಡೋಕ್ಕೆ ಇಷ್ಟ. ಸೊ ನನ್ನ ಮನೆ ಇದ್ರೂ ಈ ಥರನೇ ಮಾಡೋದು, ಏನಂತ ಖುಷಿ. ಬಟ್ ಆನಿಯನ್ ಕಟ್ ಮಾಡೋಕ್ಕೆ ಬೇಜಾರು. ಕಣ್ಣಲ್ಲಿ ನೀರು ಬರುತ್ತೆ, ಕಣ್ಣೂರಿ ಬರುತ್ತೆ. ನಾನು ಯಾಕೆಷ್ಟು ಸ್ಲೋವಾಗಿ ಕಟ್ ಮಾಡ್ತಿದ್ದೀನಿ ಅಂದರೆ ನೇಲ್ಸ್ ಬೆಳೆಸಿದ್ದೀನಲ್ಲ, ಸೊ ಅದಕ್ಕೋಸ್ಕರ ಕಟ್ ಆಗಿಬಿಟ್ರೆ. ಸೊ ಹಾಗಾಗಿ ನಿಧಾನ ಆದರೂ ಪರವಾಗಿಲ್ಲ, ಕಣ್ಣಲ್ಲಿ ಜಾಸ್ತಿ ನೀರು ಬಂದರೂ ಪರವಾಗಿಲ್ಲ, ನಿಧಾನಕ್ಕೆ ಕಟ್ ಮಾಡಬೇಕು ಅಂತ ಕಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಕಷ್ಟಪಟ್ಟು ಕಟ್ ಮಾಡಿರೋ ನೇಲ್ಸ್ ಕಟ್ ಆಗಿಬಿಡುತ್ತೆ. ಜಾಸ್ತಿ ನಾನು ಚಾಪ್ ಮಾಡುವಾಗ ನನ್ನ ನೇಲ್ಸೇ ಕಟ್ ಆಗೋದು. ಸೊ ಅದಕ್ಕೆ ನಿಧಾನಕ್ಕೆ ಕಟ್ ಮಾಡೋದು ನಾನು. ನನಗೆ ಯಾಕೆ ಮಾಡ್ತಾ ಕೂತಿದ್ದೆ, ಇವತ್ತೆಲ್ಲ ಮಾಡಬೇಕಾಯ್ತದೆ. ಸ್ವಲ್ಪ ಪಾಶ್ ಮಾಡ್ಕೊಳ್ಳೋಣ. ಕಣ್ಣಲ್ಲಿ ಯಾವಾಗಲೂ ನೀರು ಬರೋಷ್ಟಾಗಿದೆ. ಗೈಸ್ ಆನಿಯನ್ನ ಕಟ್ ಮಾಡಿ ಮುಗ್ದಿದೆ. ಬಟ್ ಆದ್ರೂ ನೋಡಿ ಇವಾಗ ನಾನು ದಪ್ಪಮೆಣ್ಸಿನ್ಕಾಯಿನ ಚಾಪ್ ಮಾಡ್ತಾ ಇದ್ದೀನಿ. ಬಟ್ ಆದರೂ ಸ್ಟಿಲ್ ಕಣ್ಣಲ್ಲಿ ನೀರು ಬರ್ತಿದೆ. ಈ ದಪ್ಪಮೆಣ್ಸಿನ್ಕಾಯಿನ ಸ್ವಲ್ಪ ಸ್ಟೈಲಿಶ್ ಆಗಿ ಕಟ್ ಮಾಡಬೇಕು ಅಂತ ಇಷ್ಟ. ಬಿಕಾಸ್ ಸ್ವಲ್ಪ ಡಿಸೈನಾಗಿ ಕಾಣಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಡಿಶ್ ಕೂಡ. ಸೊ ಹಾಗಾಗಿ ನಾನು ಸ್ವಲ್ಪ ಡಿಸೈನಾಗಿ ಕಟ್ ಮಾಡ್ತೀನಿ. ಬಟ್ ಅದು ನಾನು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಿ ಕಟ್ ಮಾಡ್ತೀನಿ, ಬಟ್ ಆ ರೀತಿ ಬರಲ್ಲ. ಫುಲ್ಲು ಈ ಥರ ಗಜಬೀಜಿಯಾಗಿ ಬರುತ್ತೆ. ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಹಂಗೆ ಕಟ್ ಮಾಡಿ ಹಾಕ್ತೀನಿ ಅಷ್ಟೇ. ಎಷ್ಟು ಕಷ್ಟಪಟ್ಟು ಮಾಡಿದೆ, ಬಟ್ ಬರಲಿಲ್ಲ. ಅದು ಬೇಜಾರಾಗ್ತೀವಿ. ಸೊ ಫೈನಲಿ ದಪ್ಪಮೆಣ್ಸಿನ್ಕಾಯಿ ಮತ್ತು ಆನಿಯನ್ನ ಕಟ್ ಮಾಡಿದ್ದಾಯಿತು. ಕಟ್ ಮಾಡಿದ್ದೆಲ್ಲ ಆಯಿತು. ಸೊ ಇವಾಗ ಮಿಕ್ಸಿಂಗ್ ಮಾಡಬೇಕು. ಸೊ ಇವಾಗ ನಮ್ಮಮ್ಮ ಹೆಲ್ಪ್ ಮಾಡ್ತಾರೆ. ಏನು ಸುಮ್ಮನೆ ಹಿಂಗೆ ಹಾಕಬಾರ್ದು, ಸ್ಪೂನಲ್ಲಿ ಅಳತೆ ತಗೋಬೇಕು. ಗೈಸ್ ಇವಾಗ ನಮ್ಮಮ್ಮ ಮಾಡ್ತಾರೆ. ಈಗ ನಾನು ಅದನ್ನು ವಿಡಿಯೋ ಮಾಡ್ತೀನಿ. ಸೊ ಇದನ್ನು ನಿಮಗೆ ತೋರಿಸ್ತಾರೆ. ಏನದು? ಮೈದಾ ಹೇಳ್ಬಿಟ್ಟು ಹಾಕ್ಬೇಕು, ಇಲ್ಲ ಇವ್ರಿಗೆ ಗೊತ್ತಾಗಲ್ಲ. ಸೊ ಮೈದಾ ಒಂದು 4-5 ಸ್ಪೂನ್ ಹಾಕ್ಕೊಳ್ಳಿ. ನನಗಂತೂ ಕನ್ಸಿಸ್ಟೆಂಟ್ ಗೊತ್ತಿಲ್ಲ. ಸಾಕ್ಬಿಡು, ಎಷ್ಟು ಹಾಕೋತೀಯಾ? ನೆಕ್ಸ್ಟ್ ಕಾರ್ನ್ಫ್ಲವರ್. ಗೈಸ್ ಕಾರ್ನ್ಫ್ಲವರ್ ಒಂದು ಹೇಳಿದ್ನಲ್ಲ ಆವಾಗಲೇ, ಜಸ್ಟ್ ಟೇಸ್ಟಿಗೆ ಮಾತ್ರ. ಸೊ 2 ಸ್ಪೂನ್ ಹಾಕಿದ್ದಾರೆ ಅಮ್ಮ. ನೆಕ್ಸ್ಟ್
ಏನದು ಅಕ್ಕಿ ಹಸಿಟ್ಟು 4ರಿಂದ 5 ಸ್ಪೂನ, ಓ ಸಾರಿ 2 ಸ್ಪೂನ್ ಗೈಸ್, 2 ಸ್ಪೂನ್ ಅಕ್ಕಿ ಹಸಿಟ್ಟು. ನೆಕ್ಸ್ಟು ಚಿಲ್ಲಿ ಪೌಡರ್, ಎಷ್ಟು ನಿಮಗೆ ಖಾರ ಬೇಕು ಅಷ್ಟು ಕನ್ಸಿಸ್ಟೆಂಟಲ್ಲಿ ಚಿಲ್ಲಿ ಪೌಡರ್. ನೆಕ್ಸ್ಟ್ ಈಸ್ ಗರಂ ಮಸಾಲ ಪೌಡರ್ 1 ಸ್ಪೂನ್. ನೆಕ್ಸ್ಟ್ ಫೈನಲಿ ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟ್ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸೊ ಇದು ಫಸ್ಟ್ ಹಾಕಬೇಕಿತ್ತು, ನಮ್ಮಮ್ಮ ಮರ್ತ್ಕೊಬಿಟ್ಟಿತ್ತು. ಸೊ ಇವಾಗ ಫೈನಲಲ್ಲಿ ಹಾಕಿದೆ. ನೆಕ್ಸ್ಟ್ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೋಬೇಕು ಕ್ಲೀನಾಗಿ. ಯಾವದಕ್ಕೆ ಬರೋ ಥರ ಬೋಂಡಾ ಬಜ್ಜಿಗೆ ಹಾಕ್ತೀವಲ್ಲ ಆ ಥರ ಅದಕ್ಕೆ ಬರೋ ರೀತಿ ಕಲಿಸ್ಕೋಬೇಕು ಕ್ಲೀನಾಗಿ. ಸೊ ಗೈಸ್, ನಮ್ಮಮ್ಮ ಏನಾದರೂ ಅಡುಗೆ ಮಾಡುವಾಗ ನೋಡ್ಕೊಳಕ್ಕಾಗಿರ್ಬೋದು ಅಥವಾ ಏನಾದರೂ ಹೆಲ್ಪ್ ಮಾಡುವಾಗ ಈ ಜಾಗದಾಗ ನಾನು ಕುತ್ಕೋತೀನಿ. ಬಿಕಾಸ್ ಇದೊಂದು ಸೆಲ್ಫ್ ಚಿಕ್ಕ ವಯಸ್ಸಿಂದ ಇಲ್ಲೇ ಕುತ್ಕೊಳ್ಳೋದು. ಸೊ ಜಸ್ಟ್ ನೋಡೋದು ಹೆಂಗೆ ಮಾಡ್ತಾರೆ ಅಡುಗೆ ಅಂತ, ಬಟ್ ಕಲಿಯಲ್ಲ ಅದು ಅಡುಗೆ ಹತ್ರಕ್ಕೆ ಹೋಗಲ್ಲ. ಸೊ ಈಗ ಸ್ವಲ್ಪ ದೊಡ್ಡವಳಾದ್ಮೇಲೆ ಏನೋ ಸ್ವಲ್ಪ ಬರ್ತಾಯಿದ್ದೀವಿ ಅಷ್ಟೇ, ವಿಡಿಯೋಗೋಸ್ಕರ ಬರ್ತಾಯಿದ್ದೀನಿ ಅಮ್ಮ ಸುಮ್ಮನೆ. ಸೊ ನೆಕ್ಸ್ಟ್ ಈಗ ನಮ್ಮಮ್ಮ ಅದು ಕಲಸಿದಾಗಿದೆ. ನೆಕ್ಸ್ಟ್ ಏನು ಮಾಡ್ತೀವಿ ಬನ್ನಿ. ಸೊ ಗೈಸ್, ನೆಕ್ಸ್ಟ್ ಅದೆಲ್ಲ ಕಲಸಿದಾದ್ಮೇಲೆ ಎಣ್ಣೆನ ಈ ಥರ ಕಾಯಕ್ಕೆ ಇಟ್ಕೋಬೇಕು. ಕಲಿಸ್ಬೇಕಾದ್ರೇ ಕಾಯಕ್ಕೆ ಇಟ್ಕೊಬಿಡಿ, ಅವಾಗ ಈಸಿ ಆಗುತ್ತೆ ಹಾಕೋಬೇಕಾದ್ರೆ. ಸೊ ಗೈಸ್, ಎಣ್ಣೆ ಕಾದ್ಮೇಲೆ ಈ ರೀತಿ ಅದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಈ ರೀತಿ ಎಣ್ಣೆಗೆ ಬಿಡಬೇಕು. ಸೊ ಅದನ್ನು ಡ್ರೈ ಗೋಬಿ ಥರ ಮಾಡ್ಕೋಬೇಕು. ಸೊ ಇವಾಗ ನಮ್ಮ ಅಮ್ಮ ಬಿಡ್ತಾ ಇದ್ದಾರೆ, ನಾನಿಲ್ಲಿ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಇದು ನಾನು ಮಾಡ್ತಿರೋದಲ್ಲ. ಬರೀ ಬಂದು ತಿನ್ನೋದು ಅಷ್ಟೇ ಇವಳು ಕೆಲಸ. ಬರೀ ಅದೊಂದು ಏನೋ ಎಲೆಕೋಸು ತುರ್ಕೊಟ್ಟಿದ್ದು ಅಷ್ಟೇ ಗೈಸ್ ಇವಳು, ಇನ್ನೇನು ಮಾಡ್ಕೊಟ್ಟಿಲ್ಲ ನೋಡಿ. ಬಂದು ಸುಮ್ಮನೆ ಬರೋದು, ವಾಕ್ ಮಾಡೋದು, ಹಿಂಗೆ ಕೂತಿರ್ತಾಳೆ ಗೈಸ್ ನೋಡಿ, ಹಿಂಗೆ ಎದೊಳ್ತಾಳೆ, ಹಿಂಗೆ ಹೋಯ್ತಾಳೆ. ನಮ್ಮಮ್ಮ ಒಬ್ಬ ಮಾಡ್ತಿದ್ರೆ ಅದು ಹೆಲ್ಪ್ ಮಾಡೋ ಥರ ಹೋಗೋದು, ಹಂಗೆ ಒಂದು ಎತ್ಕೊಳ್ಳೋದು, ತಿನ್ನೋದು, ಕೈ ತೊಳ್ಕೊಳ್ಳೋದು ಮತ್ತು ವಾಪಸ್ ಬರೋದು ನೋಡಿ. ಈ ಥರನೂ ಮಾಡ್ತಾರೆ ಜನಗಳು. ಸ್ಟಾರ್ಟ್ ಮಾಡೋದು, ಅಮ್ಮ ಮಗಳು ಸೇರಿ ಕಂಟಿನ್ಯೂ ಮಾಡೋದು. ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಸಾಸ್ನ ರೆಡಿ ಮಾಡ್ಕೋಬೇಕು. ಸೊ ಅದು ಹೆಂಗೆ ರೆಡಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಗೈಸ್, ಸಾಸ್ ಮಾಡ್ಕೊಳ್ಳೋದಕ್ಕೆ ಫಸ್ಟು ಕಾರ್ನ್ಫ್ಲೋರ್, ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ನೆಕ್ಸ್ಟು ಒಂದು 1/4 ಸ್ಪೂನಷ್ಟು ಖಾರದ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ ಪೌಡರ್, ಒಂದು ಸ್ವಲ್ಪ ಧನಿಯಾ ಪುಡಿ, ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿ. ನೆಕ್ಸ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಸೋಯಾ ಸಾಸ್ ತೊಗೊಳ್ತಾ ಇದ್ದೀನಿ. ನೀವು ನಾರ್ಮಲ್ ಸೋಯಾ ಸಾಸ್ ತೊಗೊಂಡ್ರೆ ಒಂದು 2 ಸ್ಪೂನ್ ಹಾಕ್ಕೊಳ್ಳಿ. ನಾನು ಡಾರ್ಕ್ ಆಗಿರೋದ್ರಿಂದ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಆದಮೇಲೆ 1 ಸ್ಪೂನ್ ಸೋಯಾ ಸಾಸ್ ಎಲ್ಲ ಹಾಕಿದ್ಮೇಲೆ ನೆಕ್ಸ್ಟು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸಾಸ್ ಕನ್ಸಿಸ್ಟೆಂಟಲ್ಲಿ ಮಾಡ್ಕೋಬೇಕು. ಸೊ ಇದನ್ನು ಹಾಕಿದ್ರೆ ಲೈಕ್ ರೆಸ್ಟೋರೆಂಟ್ ಟೇಸ್ಟ್ ಕೊಡುತ್ತೆ. ಸೊ ಹಾಗಾಗಿ ಇದನ್ನು ಹಾಕ್ಕೋಬೇಕು ಚೆನ್ನಾಗಿ. ಸ್ವಲ್ಪನೂ ಗಂಟು ಇಲ್ಲದಿರೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಎಣ್ಣೆ, ಜಸ್ಟ್ ರೋಸ್ಟಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕೋಬೇಕು. ಜಾಸ್ತಿ ಹಾಕಿದ್ರೆ ಎಣ್ಣೆ ಆಗ್ಬಿಡುತ್ತೆ, ತಿನ್ನೋಕ್ಕಾಗಲ್ಲ ಅವಾಗ. ಸ್ವಲ್ಪ ಸೊ ನೆಕ್ಸ್ಟು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಸ್ವಲ್ಪ ಆನಿಯನ್, 3 ಕೂಡ ಹಸಿ ವಾಸನೆ ಹೋಗೋ ತನಕ ರೋಸ್ಟ್ ಮಾಡ್ಕೋಬೇಕು. ನಾನು ಬಾಕ್ಸಾಗಿ ಮಾಡಬೇಕಿತ್ತು, ಬಟ್ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ನನಗೆ ಇದು ಕಟ್ ಮಾಡೋಕ್ಕೆ ಕಣ್ಣಲ್ಲಿ ಫುಲ್ ನೀರು ಬರ್ತಿತ್ತು. ಸೊ ಈ ಥರ ಹೇಗೋ ರೋಸ್ಟ್ ಮಾಡ್ತೀವಲ್ಲ, ಸೊ ಹಾಗಾಗಿ ಸೊ ನೆಕ್ಸ್ಟ್ ಕ್ಯಾಪ್ಸಿಕಮ್. ಸೊ ಎರಡನ್ನೂ ಸ್ವಲ್ಪ
ಸ್ವಲ್ಪ ತಿನ್ನಾಗಬೇಕು. ಸೊ ಹಾಗಾಗಿ ಚೆನ್ನಾಗಿ ಎರಡನ್ನೂ ರೋಸ್ಟ್ ಮಾಡ್ಕೊಳ್ಬೇಕು. ಸೊ ಎರಡರಲ್ಲೂ ಹಸಿ ವಾಸನೆ ಇರುತ್ತೆ. ಸೊ ಅದು ಪೂರ್ತಿ ಹೋಗೋ ತನಕನೂ ರೋಸ್ಟ್ ಮಾಡ್ಕೊಳ್ಳೋಣ. ಸೊ ಇವಾಗ ಎಲ್ಲ ರೋಸ್ಟ್ ಆಗಿರೋಂಥ ಈ ಒಂದು ಡ್ರೈ ಗೋಬಿನೇ ಒಳಗಡೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಹೈ ಫ್ಲೇಮಲ್ಲೇ ಇಟ್ಕೋಬೇಕು, ಲೋ ಫ್ಲೇಮ್ ಆಗಿಬಿಟ್ರೆ ಚೆನ್ನಾಗಿರೋದಿಲ್ಲ. ಸೊ ನೆಕ್ಸ್ಟು ಈ ಒಂದು ಸಾಸ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಆವಾಗಲೇ, ಸೊ ಆ ಸಾಸ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ವಾಟರ್, ಲಾಸ್ಟಲ್ಲಿ ಸ್ವಲ್ಪ ಡಾರ್ಕ್ ಸೋಯಾ ಸಾಸ್ ಸ್ವಲ್ಪ ಹಾಕೋಬೇಕು, ಬಿಕಾಸ್ ಆಲ್ರೆಡಿ ಹಾಕಿದ್ವಿ. ಅದಾದಮೇಲೆ ಸ್ವಲ್ಪ ಜಾಸ್ತಿ ಟೊಮೆಟೊ ಸಾಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಜಾಸ್ತಿ ಹಾಕ್ತೀನಿ. ಸೊ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಗೈಸ್. ನೋಡಿ ಇಷ್ಟೇ ಅನಿಸುತ್ತೆ, ಬಟ್ ಎಷ್ಟು ಪ್ರೊಸೀಜರ್ ಇದೆ ಮಾಡೋಕ್ಕೆ ಇದನ್ನು. ಸೊ ಅದಕ್ಕೆ ನಾನು ಜಾಸ್ತಿ ಅಡುಗೆ ಮನೆಗೆ ಬರಲ್ಲ. ಗಮ್ಮಂತೈತೆ ನಿಜವಾಗ್ಲೂ ರೆಸ್ಟೋರೆಂಟ್ ಸ್ಮೆಲ್ಲ ಬರ್ತಿದೆ ನನಗಂತೂ. ಬಟ್ ಟೇಸ್ಟ್ ಹಾಗೆ ಇರುತ್ತೆ, ನೀವು ಟ್ರೈ ಮಾಡಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಅಂದರೆ ನಂಗೆ ಚಿಲ್ಲಿ ಸಾಂಗ್ ನೆನಪಾಗುತ್ತೆ. ಸೊ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಈ ರೀತಿ ಒಂದ್ಸರಿ ಮಿಕ್ಸ್ ಮಾಡಿದ್ರೆ ಗೋಬಿ ರೆಡಿ. ಗೈಸ್ ನೋಡಿದ್ರಲ್ಲ ರೆಸ್ಟೋರೆಂಟ್ ಸ್ಟೈಲಲ್ಲಿ ಗೋಬಿ ಮಂಚೂರಿ ಹೇಗಿತ್ತು ಅಂತ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ತನಕ ಟೇಕ್ ಕೇರ್, ಬೈ.